ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಹಿಂದಿನ ಅಧ್ಯಾಯಗಳಿಂದ ಮುಂದುವರೆದ ವ್ಯಾಸ ಶುಕ ಸಂವಾದದಲ್ಲಿ ಪ್ರಾಣಿಗಳ ಸುಗತಿ ದುರ್ಗತಿಗಳು ಮತ್ತು ಜ್ಞಾನ ಪ್ರಶಂಸೆ ಎಂಬ 243ನೆಯ ಅಧ್ಯಾಯಕ್ಕೆ ಸ್ವಾಗತ. ವತ್ಸ, ಗುರೂಪದೇಶದಿಂದ ಜ್ಞಾನಯೋಗವೆಂಬ ತೆಪ್ಪವನ್ನು ಪಡೆದವನು ಅದರೊಡನೆ ಮುಳುಗಿ ಹೋದರೂ ಅಥವಾ ತೇಲಿದರೂ ಮೋಕ್ಷ ಕಾರಣವಾದ ಆ ವಿದ್ಯೆಯೊಂದನ್ನೇ ಅವಲಂಬಿಸಿ ಅದರಿಂದ ಉತ್ತೀರ್ಣನಾಗಬಹುದು ಎನ್ನುತ್ತಿರುವರು ವ್ಯಾಸರು. ಆಗ ಶುಕನು ತಂದೆಯಾದ ವ್ಯಾಸರನ್ನು ಕುರಿತು, ಜನಕ, ಆ ಜ್ಞಾನವೆಂಬುದು ಎಂತಹುದು? ಅದು ಭ್ರಮವನ್ನು ನೀಗಿಸಿ ತತ್ವವನ್ನು ಪ್ರಕಾಶಗೊಳಿಸತಕ್ಕುದೇ, ಅಥವಾ ಅದು ಇಷ್ಟ ವಸ್ತುಗಳನ್ನು ತಿಳಿಯುವುದಕ್ಕೂ ಅದನ್ನು ಪಡೆಯುವುದಕ್ಕೂ ಬೇಕಾದ ಪ್ರವೃತ್ತಿ ಧರ್ಮವೇ? ಆತ್ಮ ಪ್ರಾಪ್ತಿ ಸಾಧಕವಾದ ನಿವೃತ್ತಿ ಜ್ಞಾನವೇ? ಇದನ್ನು ನನಗೆ ತಿಳಿಸಬೇಕು ಎಂದನು. ಅದಕ್ಕೆ ಆ ವ್ಯಾಸಮುನಿಯು, ಕುಮಾರ, ಈ ಜಗತ್ತೆಲ್ಲ ನನಗೆ ಆಧಾರಭೂತವಾದ ಮೂಲವೇನೂ ಇಲ್ಲದೆ ಸ್ವಭಾವದಿಂದಲೇ ವರ್ತಿಸುತ್ತಿರುವುದೆಂದು ನಂಬಿದ ಕೆಲವು ಮೂಢರು, ತಮ್ಮ ವಾದ ನೈಪುಣ್ಯದಿಂದ ಯುಕ್ತಿಯನ್ನು ಅರಿಯದವರು, ಬುದ್ಧಿಹೀನರು ಆದ ಶಿಷ್ಯರನ್ನು ಮೋಹಗೊಳಿಸಿ ಅವರು ಅದನ್ನೇ ನಂಬುವಂತೆ ಮಾಡುವರು. ಅಂತಹವರು ಸತ್ಯವನ್ನು ತಿಳಿಯರು ಮತ್ತು ಅವರು ತತ್ವಜ್ಞಾನದಿಂದ ಆಗುವ ಪ್ರಯೋಜನವನ್ನು ಹೊಂದಲಾರರು. ಪ್ರತ್ಯಕ್ಷವಾಗಿ ಕಾಣದುದರಿಂದ ಈಶ್ವರನೇ ಇಲ್ಲವೆಂದು, ಸ್ವಭಾವವೇ ಪ್ರಪಂಚದ ಸತ್ತೆಗೆ ಕಾರಣವೆಂದು ದೃಢವಾಗಿ ನಂಬುವವರ ಬುದ್ಧಿಯು ಒಳ್ಳೆ ಪ್ರಾಜ್ಞರ ಅಥವಾ ಜ್ಞಾನಿಗಳಾದ ಮಹರ್ಷಿಗಳ ಉಪದೇಶಗಳಿಂದಲೂ ನಿಜಾಂಶವನ್ನು ಗ್ರಹಿಸಲಾರದು. ಬುದ್ಧಿವಂತರಾದರೂ ಉಭಯ ಪಕ್ಷಗಳಲ್ಲಿ ಒಂದನ್ನು ಅಂಗೀಕರಿಸಿ ತಮ್ಮ ವಾದಗಳನ್ನು ಅಷ್ಟಕ್ಕೆ ನಿಲ್ಲಿಸುವರು. ಸ್ವಭಾವವನ್ನೇ ಕಾರಣವಾಗಿ ಹೇಳುವವರು ಯಾವ ಪ್ರಯೋಜನವನ್ನು ಪಡೆಯಲಾರರು. ಈ ವಿಧವಾದ ನಂಬಿಕೆಯು ಕೇವಲ ಮನಸ್ಸಿನ ಭ್ರಮೆಯಾದುದರಿಂದ ಅದು ಆತ್ಮನಾಶಕ್ಕೆ ಕಾರಣವೆನಿಸುವುದು. ಸ್ವಭಾವವಾದವೆಂದು ಪರಿಭಾವವಾದವೆಂದು ಎರಡು ವಿಧಗಳುಂಟು. ವಸ್ತುಗಳು ತಮ್ಮ ಸ್ವಭಾವದಿಂದಲೇ ಉಂಟಾಗುವುದೆಂಬುದು ಮೊದಲನೆಯದು. ತಮ್ಮ ಸ್ವಭಾವದಿಂದಲೇ ತಮಗಿಂತಲೂ ಬೇರೆಯಾದ ಮತ್ತು ತಮಗೆ ಪೂರ್ವದಲ್ಲಿ ಇದ್ದವುಗಳಿಂದ ಜನಿಸುವವು ಎಂಬುದು ಎರಡನೆಯದು. ಈ ಎರಡು ವಾದಗಳಲ್ಲಿರುವ ತತ್ವವನ್ನು ತಿಳಿಸುವೆನು, ಕೇಳು. ಪೈರಿಗಾಗಿ ಉಳುವುದು, ಧಾನ್ಯಗಳನ್ನು ಒಟ್ಟುವುದು, ವಾಹನಗಳನ್ನು, ಆಸನಗಳನ್ನು, ಗ್ರಹಗಳನ್ನು ನಿರ್ಮಿಸುವುದು, ಉತ್ತಮವಾದ ತೋಟಗಳನ್ನು ಬೆಳೆಸುವುದು, ವ್ಯಾಧಿಗಳಿಗಾಗಿ ಔಷಧಗಳನ್ನು ಕಂಡುಹಿಡಿಯುವುದು, ಇವನ್ನೆಲ್ಲ ಜನರು ತಮ್ಮ ಪ್ರಜ್ಞಾ ಬಲದಿಂದ ನಡೆಸುವರು. ಅಂತಹವರು ಆಯಾ ಕಾರ್ಯಗಳನ್ನು ಚೆನ್ನಾಗಿಯೂ ನಿರ್ವಹಿಸುವರು. ಇತರರಿಗೂ ಅದರ ವಿಚಾರವನ್ನು ಚೆನ್ನಾಗಿ ತಿಳಿಸಬಲ್ಲರು. ಎಲ್ಲ ಕಾರ್ಯಗಳಿಗೂ ಪ್ರಜ್ಞೆಯೇ ಆಧಾರವು. ಪ್ರಜ್ಞೆಯೇ ಯೋಗ್ಯ ವಸ್ತುಗಳನ್ನು ಸೇರಿಸಿಡುವುದು. ಪ್ರಜ್ಞೆಯೇ ಸಕಲ ಅರ್ಥಗಳನ್ನು ಕೈಗೂಡಿಸುವುದು ಮತ್ತು ಶ್ರೇಯಸ್ಸಿಗೂ ಅದೇ ಕಾರಣವೆನಿಸಿದೆ. ಪ್ರಜ್ಞೆಯಿಂದಲೇ ಒಬ್ಬನು ರಾಜನೆನಿಸಿ ಇತರ ರಾಜರನ್ನು ಆಳುವನು. ಪ್ರಜ್ಞೆಯಿಂದಲೇ ಅನೇಕ ಅಂಶಗಳು ತಿಳಿಯುವವು. ಪ್ರಾಣಿಗಳಲ್ಲಿರುವ ನೀಚ ಉಚ್ಚ ಭಾವವನ್ನು ತಿಳಿಸುವುದೂ ಪ್ರಜ್ಞೆಯೇ. ವಿದ್ಯೆಯಿಂದ ಸೃಷ್ಟಿಸಲ್ಪಟ್ಟ ಪ್ರಾಣಿಗಳಿಗೆ ವಿದ್ಯೆಯೇ ಉದ್ಧಾರಕವು. ಪ್ರಾಣಿಗಳಲ್ಲಿ ಜರಾಯುಜ, ಸ್ವೇದಜ, ಅಂಡಜ, ಉದ್ಭಿಜ್ಜಗಳೆಂಬ 4 ವಿಧಗಳುಂಟು. ಇವುಗಳಲ್ಲಿ ಸ್ಥಾವರಗಳಿಗಿಂತಲೂ ಜಂಗಮಗಳು ಮೇಲೆನಿಸಿವೆ. ಇದಕ್ಕೆ ಕಾರಣವೇನೆಂದು ಯೋಚಿಸು. ಜಂಗಮಗಳ ಚೇಷ್ಟೆಯೇ ಅವುಗಳ ಜ್ಞಾನ ವಿಶೇಷಕ್ಕೆ ಸೂಚಕವಾಗಿ ಸ್ಥಾವರಗಳನ್ನು ಅವು ವಿಕಾರ ಹೊಂದಿಸಬಲ್ಲವುಗಳಾಗಿವೆ. ಜಂಗಮಗಳಲ್ಲಿಯೂ ಬಹುಪಾದ ದ್ವಿಪಾದಗಳೆಂಬ ಭೇದಗಳುಂಟು. ಬಹುಪಾದಗಳಿಗಿಂತಲೂ ದ್ವಿಪಾತ್ತುಗಳು ಮೇಲೆನಿಸುವವು. ಆ ದ್ವಿಪಾತ್ತುಗಳಲ್ಲಿ ಭೂಚರರೆಂದು, ಹೇಚರರೆಂದು ಅಂದರೆ ಆಕಾಶಚಾರಿಗಳೆಂದು 2 ಭೇದಗಳು. ಇವುಗಳಲ್ಲಿ ಭೂಚಾರಿಗಳಾದ ಪಾರ್ಥಿವಗಳು ಮೇಲೆನಿಸುವವು. ಪಾರ್ಥಿವಗಳಾದ ದ್ವಿಪಾತ್ತುಗಳು ನಾನಾ ಬಗೆಯಾಗಿ ಪಚನ ಮಾಡಿದ ಆಹಾರಗಳನ್ನು ಭುಜಿಸುವವು. ಇವುಗಳಲ್ಲಿಯೂ ಮಧ್ಯಮ ಉತ್ತಮಗಳೆಂಬ 2 ಭೇದಗಳುಂಟು. ಇವುಗಳಲ್ಲಿ ಮಧ್ಯಮಗಳು ಅಂದರೆ ಹೆಸರಿನಲ್ಲಿ ಮಧ್ಯಮಗಳೆನಿಸಿಕೊಂಡಿದ್ದರೂ ಜಾತಿ ಧರ್ಮಗಳನ್ನು ಅನುಷ್ಠಿಸತಕ್ಕವುಗಳಾದುದರಿಂದ ಅವು ಉತ್ತಮಗಳಿಗಿಂತಲೂ ಮೇಲೆನಿಸುವವೆಂದು ತಿಳಿ. ಈ ಮಧ್ಯಮರಲ್ಲಿ ಧರ್ಮಜ್ಞರೆಂದು, ಧರ್ಮಜ್ಞಾನವಿಲ್ಲದವರೆಂದು 2 ಬಗೆಯುಂಟು. ಇವರಲ್ಲಿ ಧರ್ಮಜ್ಞರು ಕಾರ್ಯ ಅಕಾರ್ಯಗಳನ್ನು ವಿವೇಚಿಸಬಲ್ಲವರಾದುದರಿಂದ ಮೇಲೆನಿಸುವರು.
ಧರ್ಮಜ್ಞರಲ್ಲಿಯೂ ವೇದಜ್ಞರೆಂದು ವೇದಾನಭಿಜ್ಞರೆಂದು ಎರಡು ವಿಧವು. ಇವರಿಬ್ಬರಲ್ಲಿ ವೇದಜ್ಞರಲ್ಲಿ ವೇದವು ನೆಲೆಗೊಂಡಿರುವುದರಿಂದ ವೇದ ವೇದಾನಭಿಜ್ಞರಿ ವೇದ ಅನಭಿಜ್ಞರಿಗಿಂತಲೂ ವೇದಾನಭಿಜ್ಞರಿಗಿಂತಲೂ ಮೇಲೆನಿಸುವರು. ವೇದಜ್ಞರಲ್ಲಿಯೂ ಪ್ರವಕ್ತರುಗಳು ಎಂದರೆ ಉಪದೇಶಕರೆಂದು ಹಾಗಲ್ಲದವರೆಂದು ಎರಡು ವಿಧವುಂಟು. ಈ ಎರಡು ಬಗೆಯವರಲ್ಲಿ ಉಪದೇಶಕರು ವೇದಗಳನ್ನು ವೇದ ಧರ್ಮಗಳನ್ನು ತಿಳಿದು ಅದನ್ನು ಪ್ರಚಾರಗೊಳಿಸತಕ್ಕವರಾದುದರಿಂದ ಮೇಲೆನಿಸುವರು. ಈ ಉಪದೇಶಕರಲ್ಲಿಯೂ ಆತ್ಮಜ್ಞರೆಂದು ಆತ್ಮಜ್ಞರಲ್ಲದವರೆಂದು ಎರಡು ಬಗೆಯುಂಟು. ಇವರಿಬ್ಬರಲ್ಲಿ ಆತ್ಮಜ್ಞರು ಜನನ ಮರಣಗಳ ತತ್ವವನ್ನು ಚೆನ್ನಾಗಿ ತಿಳಿದವರಾದುದರಿಂದ ಮೇಲೆನಿಸುವರು. ಅನುಷ್ಠಿಸತಕ್ಕ ಧರ್ಮಗಳಲ್ಲಿಯೂ ಪ್ರವೃತ್ತಿ ಧರ್ಮ ನಿವೃತ್ತಿ ಧರ್ಮಗಳೆಂಬ ಎರಡು ವಿಧಗಳುಂಟು. ಈ ಎರಡು ಧರ್ಮಗಳನ್ನು ತಿಳಿದವನೇ ಸರ್ವಜ್ಞನು. ಇವನೇ ತ್ಯಾಗಿ, ಇವನೇ ಸತ್ಯ ಸಂಕಲ್ಪನು, ಸತ್ಯಸಂಧನು, ಶುದ್ಧಾತ್ಮನು ಮತ್ತು ಯೋಗಶಕ್ತಿ ಸಂಪನ್ನನು. ಇದನ್ನೆಲ್ಲ ತಿಳಿದ ಬ್ರಹ್ಮಜ್ಞಾನವುಳ್ಳವನೇ ಬ್ರಾಹ್ಮಣನು. ಅವನೇ ಈಶ್ವರನು. ವೇದ ವಿಶಾರದನು, ಬ್ರಹ್ಮಜ್ಞಾನಿಯು, ಧರ್ಮನಿಷ್ಠನೂ ಆದ ಅಂತಹವನನ್ನೇ ದೇವತೆಗಳು ಬ್ರಾಹ್ಮಣನೆಂದು ಭಾವಿಸುವರು. ಜ್ಞಾನಿಗಳು ತಮ್ಮ ಆತ್ಮವನ್ನು ಒಳಗೂ ಹೊರಗೂ ಕಾಣುತ್ತಿರುವರು. ಭೂತ ಸಮೂಹಗಳೊಡನೆ ಜಗತ್ತೆಲ್ಲವೂ ಅವರಲ್ಲಿಯೇ ಇರುವುದು. ಅವರು ಅಸಮಾನ ಮಹಿಮೆಯುಳ್ಳವರು. ಜನನ ಮರಣಗಳನ್ನು ಸಕಲ ಕರ್ಮಗಳನ್ನು ಅತಿಕ್ರಮಿಸಿದ ಅಂತಹ ಆತ್ಮಜ್ಞಾನಿಗಳು ಸಕಲ ಭೂತಗಳಿಗೂ ತಾವೇ ಈಶ್ವರರೆನಿಸಿ ಸ್ವಯಂಭುವಾದ ಬ್ರಹ್ಮನಿಗೆ ಸಮಾನರಾಗಿರುವರು. ಇದು 243ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.